ಎಲ್ಲ ಎಫ್ಡಿದಾರ್ ಬಂಧುಗಳಿಗೆ ನಮಸ್ಕಾರಗಳು. ಈ ವಿಡಿಯೋ ಮೂಲಕ ನಾನು ತಮ್ಮಲ್ಲಿ ಸ್ಪಷ್ಟಪಡಿಸುವುದೇನೆಂದರೆ, ನಮ್ಮ ಮಾತೋಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘದ ಅವ್ಯವಹಾರ ಬೆಳಕಿಗೆ ಬಂದ ತಕ್ಷಣವೇ ಕೂಲಂಕಷವಾಗಿ ಎಲ್ಲಾ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ನನ್ನ ಸಹಿಯನ್ನು ಫೋರ್ಜರಿ ಮಾಡಿ ಹಣ ದುರುಪಯೋಗ ಪಡಿಸಿಕೊಂಡಿರುವುದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವುದನ್ನು ಪತ್ತೆ ಹಚ್ಚಿ ದಿನಾಂಕ 13/4/2026 ಶಾಪೂರ್ ಪೊಲೀಸ್ ಠಾಣೆಯಲ್ಲಿ ಹಣ ದುರುಪಯೋಗಪಡಿಸಿಕೊಂಡವರ ಮೇಲೆ ಕೇಸ್ ದಾಖಲಿಸಿದ್ದೇನೆ. ದಿನಾಂಕ 16/4/2026 ನಡೆದ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸಿದ ಪ್ರಕಾರ ಹಣ ದುರುಪಯೋಗ ಪಡಿಸಿಕೊಂಡವರು ಮತ್ತು ಸಾಲಗಳನ್ನು ತೆಗೆದುಕೊಂಡವರು ಕೊಟ್ಟ ಭರವಸೆಯಂತೆ ನಾವು 15/5/2026 ಎಫ್ಡಿದಾರರಿಗೆ 40% ಹಣವನ್ನು ಕೊಡುತ್ತೇವೆಂದು ಲಿಖಿತವಾಗಿ ಬರೆದುಕೊಟ್ಟಿದ್ದೆವು. ಆದರೆ ಹಣ ಜಮಾ ಮಾಡಲು ಒಪ್ಪಿಕೊಂಡವರು ಹಣ ಜಮಾ ಮಾಡುವಲ್ಲಿ ವಿಳಂಬ ಮಾಡುತ್ತಿರುವುದಕ್ಕಾಗಿ ನಮ್ಮ ಹಿರಿಯರನ್ನು ವಿನಂತಿಸಿಕೊಂಡಾಗ ನಮ್ಮ ಹಿರಿಯರು ಕೂಡಿಕೊಂಡು ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿಗಳನ್ನು ಕೂಡಿಸಿಕೊಂಡು ಸಂಧಾನ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಸಾಲವನ್ನು ತೆಗೆದುಕೊಂಡವರು ಸಾಲ ಮರುಪಾವತಿಸಬೇಕು, ಹಣ ದುರುಪಯೋಗಪಡಿಸಿಕೊಂಡವರು ಇಂತಿಷ್ಟು ಹಣವನ್ನು ಕೊಡಬೇಕು ಎಂದು ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡಿದ್ದೆವು. ಹಣ ಬಂದ ಕೂಡಲೇ 10/6/2026 ಎಲ್ಲ ಎಫ್ಡಿದಾರರನ್ನು ಕರೆದು ಹಣ ಕೊಡಬೇಕೆಂದು ನಮ್ಮ ಹಿರಿಯರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ನಾನು ನನ್ನ ಲೋನ್ಗಳ ಒಟ್ಟು ಮೊತ್ತ ಮತ್ತು ಎಫ್ಡಿದಾರರಿಗೆ ಕೊಡುವುದಕ್ಕಾಗಿ ನಮ್ಮ ಹಿರಿಯರು ನನಗೆ ಸೂಚಿಸಿದ ಹಾಗೆ ಹೆಚ್ಚಿನ ಹಣವನ್ನು ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ನಮ್ಮ ಹಿರಿಯರಲ್ಲಿ ಹಣವನ್ನು ತಲುಪಿಸಿದ್ದೇನೆ. ಆದರೆ ನಮ್ಮ ಹಿರಿಯರು ಸೂಚಿಸಿದ ಪ್ರಕಾರ ನಾನು ಮಾತ್ರ ಹಣ ಜಮಾ ಮಾಡಿದ್ದೇನೆಯೇ ಹೊರತು ಉಳಿದವರು ಇಂದಿನವರೆಗೆ ₹1 ಕೂಡ ಹಣ ಜಮಾ ಮಾಡಿರುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಉಳಿದವರು ಹಣ ಜಮಾ ಮಾಡುತ್ತಿಲ್ಲ. ಇದರಿಂದ ನನಗೆ ಬಹಳ ನೋವಾಗಿದೆ. ನಾವು ಎಫ್ಡಿದಾರರಿಗೆ ಮಾತು ಕೊಟ್ಟಂತೆ ಹಣ ಕೊಡಲಿಕ್ಕೆ ಆಗುತ್ತಿಲ್ಲವಲ್ಲ ಅನ್ನುವ ಕೊರಗು ನಮ್ಮನ್ನು ಕಾಡುತ್ತಿದೆ. ಆದರೂ ಕೂಡ ಇಂದಿನವರೆಗೂ ನಾವು ಎಫ್ಡಿದಾರರಿಗೆ ಹಣ ಸಂದಾಯ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಮತ್ತು ನಿರಂತರವಾಗಿ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಹಾಗೆಯೇ ಸಾಲಗಳನ್ನು ವಸೂಲಿ ಮಾಡಿ ಪಿಗ್ಮಿದಾರರಿಗೆ ಮತ್ತು ಎಸ್ಬಿ ಅಕೌಂಟ್ದಾರರಿಗೆ ಹಣ ಮರಳಿಸುವ ಕರ್ತವ್ಯವನ್ನು ಮಾಡುತ್ತಿದ್ದೇವೆ. ಸದ್ಯದ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ನೋಡಿ ಸಾಲ ತೆಗೆದುಕೊಂಡವರು ತಮ್ಮ ಹತ್ತಿರ ಹಣವಿದ್ದರೂ ಕೂಡ ನಮ್ಮ ಬ್ಯಾಂಕಿಗೆ ಸಾಲ ಕಟ್ಟುವುದನ್ನು ಮತ್ತು ಪಿಗ್ಮಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇದರ ಪರಿಣಾಮವಾಗಿ ನಾವು ಮಾತು ಕೊಟ್ಟಂತೆ ನಡೆದುಕೊಳ್ಳಲು ಆಗುತ್ತಿಲ್ಲ. ಆದರೂ ಕೂಡ ಬಹುಪಾಲು ಪಿಗ್ಮಿ ಮತ್ತು ಎಸ್ಬಿ ಅಕೌಂಟ್ದಾರರಿಗೆ ಹಣವನ್ನು ಮರಳಿಸಿದ್ದೇವೆ. ಇನ್ನೂ ಕೆಲವು ಜನರಿಗೆ ಮಾತ್ರ ಪಿಗ್ಮಿ ಮತ್ತು ಎಸ್ಬಿ ಹಣ ಕೊಡುವುದು ಉಳಿದಿದೆ. ಆ ಕಾರಣಕ್ಕಾಗಿ ನಾವು ಎಫ್ಡಿದಾರರಿಗೆ ಮಾತು ಕೊಟ್ಟಂತೆ ಹಣ ಮರಳಿಸಲು ಆಗುತ್ತಿಲ್ಲವಲ್ಲ ಎನ್ನುವ ಕೊರಗು, ನೋವು ಮತ್ತು ಮುಜುಗರದಿಂದಾಗಿ ಇಂದು ನೇರವಾಗಿ ತಮ್ಮ ಮುಂದೆ ಬರಲು ಸಾಧ್ಯವಾಗಿಲ್ಲ. ಅದಕ್ಕಾಗಿ ನಾನು ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳುತ್ತೇನೆ ಮತ್ತು ಅನ್ಯಥಾ ಭಾವಿಸಬಾರದು ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಾನು ಬ್ಯಾಂಕಿನ ಅಧ್ಯಕ್ಷನಾಗಿ ಸಿಬ್ಬಂದಿಗಳನ್ನು ಅತಿಯಾಗಿ ನಂಬಿದ್ದಕ್ಕಾಗಿ ಇಂದು ಈ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ನೋವು, ಸಂಕಟ ಮತ್ತು ಅವಮಾನ ಮತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದೇನೆ. ಈ ಕಾರಣಕ್ಕಾಗಿ ನಮ್ಮ ಕುಟುಂಬ ಸದಸ್ಯರು ಕೂಡ ನೋವು, ಸಂಕಟ, ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸ್ವಾಭಿಮಾನ ಮತ್ತು ಆತ್ಮಗೌರವದಿಂದ ಜೀವನ ನಡೆಸುವವರಾಗಿದ್ದೇವೆ. ಆದರೆ ಕೆಲವು ಜನ ಎಫ್ಡಿದಾರರು ನಮ್ಮ ಮನೆಗೆ ಬಂದು ನಮ್ಮ ಕುಟುಂಬ ಸದಸ್ಯರಿಗೆ ಕಿರುಕುಳ ಕೊಡುತ್ತಿದ್ದಾರೆ. ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ, ಏನಂತಂದ್ರೆ ಬ್ಯಾಂಕಿನ ವಿಷಯ ಸಂಬಂಧಿಸಿದ್ದಾಗಿ ಬ್ಯಾಂಕಿನ ವಿಷಯಕ್ಕಾಗಿ ನಮ್ಮ ಮನೆಗೆ ಬರೋದು ಸೂಕ್ತವಲ್ಲ ಅನ್ನೋದನ್ನು ತಮ್ಮಲ್ಲಿ ಮನವರಿಕೆ ಮಾಡಿಕೊಡುತ್ತಿದ್ದೇನೆ. ವಿಶೇಷವಾಗಿ ಕೆಲವು ಬಡವರಿಗೆ ತೊಂದರೆ ಆಗುತ್ತಿರುವುದಕ್ಕೆ ಎಫ್ಡಿ ಇಟ್ಟಂತ ಬಡವರಿಗೆ ತೊಂದರೆ ಆಗುತ್ತಿರುವುದಕ್ಕೆ ಅವರಲ್ಲಿ ವಿಶೇಷವಾಗಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ನಮ್ಮ ಕುಲದೇವತೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಎಲ್ಲರಿಗೂ ಬೇಗ ಹಣ ಸಂದಾಯವಾಗುವ ಹಾಗೆ ಆಶೀರ್ವದಿಸಿ ನಮ್ಮನ್ನು ಕಾಪಾಡಲಿ ಎಂದು ಎಲ್ಲರ ಪರವಾಗಿ ಕೇಳುತ್ತೇನೆ. ಕೊನೆಯದಾಗಿ ನಾನು ವಿನಂತಿ ಮಾಡಿಕೊಳ್ಳುವುದೇನಂತಂದ್ರೆ, ನಮ್ಮ ಹಿರಿಯರು ಸೂಚಿಸಿದ ಹಾಗೆ ಎಲ್ಲರೂ ಅವತ್ತು ಸಂಧಾನದಲ್ಲಿ ಒಪ್ಪಿಕೊಂಡಂತೆ ಎಲ್ಲರೂ ಕೂಡ ಹಣ ಸಂದಾಯ ಮಾಡಿದರೆ ಎಲ್ಲ ಎಫ್ಡಿದಾರರಿಗೆ ಹಣ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ದಯವಿಟ್ಟು ಅವರು ಕೂಡ ಎಲ್ಲ ಹಣವನ್ನು ಸಂದಾಯ ಮಾಡಿ ಎಫ್ಡಿದಾರರಿಗೆ ಹಣ ಕೊಡುವ ನಿಟ್ಟಿನಲ್ಲಿ ತಾವು ಕೂಡ ಕೈ ಜೋಡಿಸಬೇಕಂತೇಳಿ, ಹಣವನ್ನು ಸಂದಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಂದನೆಗಳು.